ಬ್ಯಾಂಕುಗಳು ತಮ್ಮ ವ್ಯವಹಾರವನ್ನು ವಿಸ್ತರಿಸಲು ಅನೇಕ ರೀತಿಯಲ್ಲಿ ಸಾಲಗಳನ್ನು ಕೊಡ್ತವೆ. ಅದರಲ್ಲಿ ಆಯ್ಕೆಗಳಿವೆ. ಕೆಲವರು ಚಿನ್ನವನ್ನ ಒತ್ತೆ ಇರಿಸಿ ಸಾಲವನ್ನ ಪಡೆದುಕೊಂಡ್ರೆ ಇನ್ನು ಕೆಲವರು ವೈಯಕ್ತಿಕ ಸಾಲವನ್ನ ಪಡೆದುಕೊಳ್ತಾರೆ. ಹಾಗಾದ್ರೆ ಚಿನ್ನದ ಮೇಲೆ ಸಾಲ ಬೆಸ್ಟಾ ಅಥವಾ ಪರ್ಸನಲ್ ಲೋನ್ ಬೆಸ್ಟಾ? ನೋಡೋಣ ಬನ್ನಿ. ಕೆಟ್ಟ ಆರ್ಥಿಕ ಸ್ಥಿತಿಯಿಂದಾಗಿ ರೈತರಿಂದ ಹಿಡಿದು ಉದ್ಯೋಗಿಗಳವರೆಗೂ ಎಲ್ಲರೂ ಬ್ಯಾಂಕುಗಳಿಂದ ಸಾಲ ಪಡೆಯೋದು ಸಾಮಾನ್ಯ. ಬ್ಯಾಂಕುಗಳು ತಮ್ಮ ವ್ಯವಹಾರವನ್ನು ವಿಸ್ತರಿಸಲು ವಿವಿಧ ಸಾಲಗಳನ್ನು ನೀಡುತ್ತವೆ. ಗ್ರಾಹಕರನ್ನ ಕರೆದು ಹೆಚ್ಚಿನ ಸಾಲ ತೆಗೆದುಕೊಳ್ಳುವಂತೆ ಕೇಳ್ತಾರೆ. ಬ್ಯಾಂಕುಗಳಲ್ಲಿ ಅನೇಕ ಸಾಲ ಆಯ್ಕೆಗಳು ಲಭ್ಯವಿದೆ. ಕೆಲವರು ಚಿನ್ನವನ್ನ ಒತ್ತಿರಿಸಿ ಸಾಲ ಪಡಿತಾರೆ, ಇನ್ನು ಕೆಲವರು ವೈಯಕ್ತಿಕ ಸಾಲ ತೆಗೆದುಕೊಳ್ತಾರೆ. ಹಾಗಿದ್ರೆ ಎರಡರಲ್ಲಿ ಯಾವ್ದು ಬೆಸ್ಟ್ ಗೊತ್ತಾ? ನಿಮಗೆ ಹಣದ ತುರ್ತು ಅವಶ್ಯಕತೆ ಇದೆಯಾ? ತುರ್ತಾಗಿ ಹಣದ ಅಗತ್ಯವಿದ್ರೆ ಚಿನ್ನದ ಮೇಲಿನ ಸಾಲವನ್ನು ಆಯ್ಕೆ ಮಾಡಬಹುದು. ಈ ಲೋನ್ ತಕ್ಷಣವೇ ಮಂಜೂರಾಗುತ್ತೆ. ನೀವು ಚಿನ್ನವನ್ನು ನೀಡಿದ ತಕ್ಷಣ ಸಾಲದ ಮೊತ್ತವು ನಿಮ್ಮ ಖಾತೆಗೆ ನಿಮಿಷಗಳಲ್ಲಿ ಜಮಾ ಆಗುತ್ತೆ. ವೈಯಕ್ತಿಕ ಸಾಲ ಪಡೆಯಲು ಬ್ಯಾಂಕುಗಳು ಆದಾಯ ದಾಖಲೆಗಳು, ಸಿಬಿಲ್ ಸ್ಕೋರ್ ಮತ್ತು ನಿಮ್ಮ ಕೆಲಸದ ಸ್ಥಿತಿಯನ್ನು ಪರಿಶೀಲನೆ ಮಾಡ್ತವೆ. ಈ ಸಾಲದ ಪ್ರಕ್ರಿಯೆ ಕೊಂಚ ವಿಳಂಬ. ತುರ್ತಾಗಿ ಹಣದ ಅಗತ್ಯ ಇದ್ರೆ ಚಿನ್ನದ ಮೇಲೆ ಸಾಲ ಆಯ್ಕೆ ಮಾಡಿಕೊಳ್ಬೋದು. ನಿಮ್ಮ ಸಿಬಿಲ್ ಸ್ಕೋರ್ ಅನ್ನು ಪರಿಶೀಲಿಸಿ. ನಿಮ್ಮ ಸಿಬಿಲ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕುಗಳು ವೈಯಕ್ತಿಕ ಸಾಲಗಳ ಮೇಲೆ ಹೆಚ್ಚಿನ ಬಡ್ಡಿ ವಿಧಿಸ್ತವೆ. ಅದು ತುಂಬಾ ಕಡಿಮೆ ಇದ್ರೆ ನಿಮ್ಮ ಸಾಲದ ಬೇಡಿಕೆಯನ್ನು ತಿರಸ್ಕರಿಸಬಹುದು. ಹೆಚ್ಚು ಸಾಲಗಳಿಗೆ ಅರ್ಜಿ ಸಲ್ಲಿಸೋದು ನಿಮ್ಮ ಕ್ರೆಡಿಟ್ ಸ್ಕೋರ್ನ ಮೇಲೂ ಪರಿಣಾಮ ಬೀರುತ್ತೆ. ನಿಮ್ಮ ಸಿಬಿಲ್ ಸ್ಕೋರ್ ಕಡಿಮೆ ಇದ್ರೆ ವೈಯಕ್ತಿಕ ಸಾಲಕ್ಕೆ ಹೋಗಬೇಡಿ. ಚಿನ್ನದ ಸಾಲಗಳು ಬಡ್ಡಿ ಸೇರಿದಂತೆ ಸಾಲ ಪಡೆದ ಮೊತ್ತವನ್ನು ಮುಕ್ತಾಯ ಅವಧಿಯ ನಂತರ ಒಂದೇ ಬಾರಿಗೆ ಪಾವತಿಸುವ ಸೌಲಭ್ಯ ಹೊಂದಿವೆ. ನೀವು ಉದ್ಯೋಗದಲ್ಲಿ ಇದ್ರೆ ಅಥವಾ ವ್ಯವಹಾರ ನಡೆಸ್ತಾ ಇದ್ರೆ ಮಾಸಿಕ EMIಗಳನ್ನು ಪಾವತಿಸಲು ನಿಮ್ಮ ಬಳಿ ಸಾಕಷ್ಟು ಹಣವಿಲ್ಲದಿರಬಹುದು. ಅದೇ ಚಿನ್ನದ ಸಾಲ EMI ತೆಗೆದುಕೊಂಡ್ರೆ ನಿಮ್ಮ ಬಳಿ ಹಣವಿದ್ದಾಗ ಒಂದೇ ಬಾರಿಗೆ ಪಾವತಿ ಮಾಡಬಹುದು. ಚಿನ್ನದ ಸಾಲದ ಅವಧಿ 2 ವರ್ಷಗಳವರೆಗೆ ಇರುತ್ತೆ. ವೈಯಕ್ತಿಕ ಸಾಲಕ್ಕೂ ಇದು ಅನ್ವಯಿಸುತ್ತೆ. ಇದು 5 ವರ್ಷಗಳವರೆಗೆ ಇರಬಹುದು. ನೀವು ಸಾಲದಿಂದ ಬೇಗನೆ ಹೊರಬರಲು ಬಯಸಿದ್ರೆ ಚಿನ್ನದ ಸಾಲವು ಉತ್ತಮ ಆಯ್ಕೆ. ಚಿನ್ನದ ಸಾಲಗಳ ಮೇಲಿನ ಬಡ್ಡಿ ದರಗಳು ತುಂಬಾ ಕಡಿಮೆ, ವೈಯಕ್ತಿಕ ಸಾಲಗಳ ಮೇಲಿನ ಬಡ್ಡಿ ದರಗಳು ಹೆಚ್ಚು. ನಿಮ್ಮ ಬಳಿ ಚಿನ್ನವಿದ್ರೆ ವೈಯಕ್ತಿಕ ಸಾಲದ ಬದಲಿಗೆ ಚಿನ್ನದ ಸಾಲ ತೆಗೆದುಕೊಳ್ಳುವುದು ಉತ್ತಮ.